ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಈಗ ಸಾಧನೆ ದಾಸಿ ತಾನೇ ಬಂದಿರೋದು. ಮತ್ಸ್ಯಪುರಾಣದ್ದಾಯ್ತಲ್ಲ. ಯಜಮಾನಸ್ಯ ಪಿತ್ರಾದೀನ್ ತದ ಉಪಧಿ ಯಥಾ ಗೋಷ್ಠೆ ವಿಶಿಷ್ಟೋ ವೈ ವತ್ಸೋ ಆಗಿತ್ತದೆಲ್ಲ. ಗೋಷ್ಠದಲ್ಲಿ ಬಿಟ್ಟಂಥ ಕರು ತನ್ನ ತಾಯಿನ ಹೇಗೆ ಹುಡ್ಕೊಂಡು ಹೋಗುತ್ತೋ, ಶ್ರಾದ್ದ ಇತ್ಯಾದಿ ಯಾವುದೇ ಕೆಲಸ ಮಾಡಿದಾಗಲೂ ಕೂಡ ಆ ನಾಮರೂಪಗಳನ್ನು ಸರಿಯಾಗಿ ಹೇಳಿದರೆ ಅವ್ರಿಗೇನಾಗುತ್ತೆ, ಅದು ರೀಚ್ ಆಗೇ ಆಗುತ್ತೆ, ಡೌಟೇ ಇಲ್ಲ. ಇದೆಲ್ಲ ಜನ ಪ್ರಶ್ನೆಗೆ ಎಷ್ಟು ಸುಲಭ ಉತ್ತರ ಕೊಡೋದು. ಅಲ್ಲಿ ಎಲ್ಲೋ ಇರ್ತಾರೆ, ಇಲ್ಲಿ ಮಾಡಿಬಿಟ್ಟೆ ಹೋಗಿಬಿಡುತ್ತೆ ಅಂತ ಕೇಳ್ತಾರೆ. ಮತ್ತು ಎಮ್ಮೋ ಮಾಡಿದ್ರೆ ಹೋಗುತ್ತೆ ಅಂತ ಹೇಗೆ ಹೇಳ್ತೀನಿ ಹೇಗಿದ್ದರೆ? ಅದಕ್ಕೇನು ಹೇಳ್ತಾನೆ ಅವನು? ಇಲ್ಲ ಅಡ್ರೆಸ್ ಸರಿಯಾಗಿ ಬರೋದೆಲ್ಲ ಹಾಕಿದ್ರೆ ಹೋಗುತ್ತೆ. ಹಾಗೆ ನಾಮರೂಪ ಸರಿಯಾಗಿದ್ದರೆ ಹೋಗುತ್ತೆ ಅಷ್ಟೇ. ನೀವು ಹೋಗಿದ್ದು ನೋಡಿದ್ದೀಯಾ ಅಂತ ಕೇಳಿದರೆ ಏನು ಹೇಳಬೇಕು ಅದಕ್ಕೆ? ನೀನು ನೋಡಿದ್ದೀಯಾ? ಇಲ್ಲ. ಅಥವಾ ಇಲ್ಲ ಲೆಟ್ರ್ ಬಂದಿದ್ದಕ್ಕೆ ನಮ್ಮಲ್ಲಿ ರೆಸ್ಪಾನ್ಸ್ ಬಂದಿದೆ. ಯಾವ ಉದ್ದೇಶಕ್ಕೆ ಮಾಡಿದ್ದೆ ಕೆಲಸ ಆಗಿದೆ, ಏನಾಯ್ತು ಅಲ್ಲಿಗೀಗ? ಲೈಟ್ ಬಿಲ್ ಕಟ್ ಮಾಡಿದ್ರಪ್ಪ, ಕೊಟ್ಟಿದ್ದಿಲ್ಲ ಅಂತೇಳಿ ಇವನು ಕಟ್ಟಿಬಿಟ್ಟ. ಆಮೇಲೆ ಏನು ಮಾಡಿದರು? ಕಟ್ಟಿದ್ದು ಗ್ಯಾರಂಟಿ ಅಂತ ಹೇಗೆ ಗೊತ್ತಾಯಿತು? ಕನೆಕ್ಟ್ ಮಾಡಿದೆ ಬಹುದಾಯ್ತು. ಲೈಟ್ ಬಂತಲ್ಲ, ಇಲ್ಲ ಕಟ್ಟಾಗಿದೆ ಯಾಕೆ ಕೊಡ್ತಿದ್ರು ಅಷ್ಟೇ. ಬಂದು ಅದು ಚೀಫ್ ಇಂಜಿನಿಯರ್ ಬಂದು ಹೇಳಬೇಕಾಗಿಲ್ಲ, ಬಂದು ನೀವು ಕೊಟ್ಟು ದುಡ್ಡು ಬಂದಿದೆ ಮಾರಾಯ ಅಂತ ಹೇಳಬೇಕಾ? ಏನಿಲ್ಲ, ಅದು ಕೊಟ್ಟು ಕೆಲಸ ಆಯ್ತು ಅಂದರೆ ಮುಗಿದೋಯ್ತು ಅಲ್ಲಿ. ಅದಕ್ಕೆ ಫಲ ಕಂಡ ಮೇಲೆ ಏನು ಡೌಟ್ ಮಾಡಬಾರ್ದು. ಯಾವುದೋ ಬಸ್ನಲ್ಲಿ ಕೂತಿದ್ದ, ಉಡುಪಿ ಬಸ್ನಲ್ಲಿ ಕೂತಿದ್ದ ಅಂತ ತಿಳ್ಕೊಂಬೋಣ. ಆಮೇಲೆ ಡೌಟ್ ಬಂತು, ಉಡುಪಿ ಬಸ್ಸೋ ಮದ್ರಾಸ್ ಬಸ್ಸೋ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಉಡುಪಿಗೆ ಹೋಗಿ ಹಿಡ್ದ. ಕೃಷ್ಣನ ದರ್ಶನ ಇನ್ನೂ ನಾನು ಬಂದಿದ್ದು ಯಾವ ಬಸ್ಸು ಅಂತ ಯೋಚನೆ ಮಾಡ್ತಾ ಕೊಡ್ತಾನೆ. ಎಲ್ಲಿವರೆಗೆ ಡೌಟ್ ಇರಬೇಕು ಯಾವಾಗಲೂ? ಕಾರ್ಯ ಆಗೋವರೆಗೂ ಕೂಡ. ಕಾರ್ಯ ಆದಮೇಲೆ ಡೌಟ್ ಬಂದರೆ ಹುಚ್ಚ ಅಂತ ಕರೀತಾರೆ. ಒಂದು ಸ್ಟೇಜ್ ಡೌಟ್ ಇರೋ ಸ್ಟೇಜ್ ದಾಟಿದ ಮೇಲೆ ಪ್ರಶ್ನೆ ಬರೋದಿಲ್ಲ. ಈಗ ತ್ರಯೋಭಾಗ ಸಾಧನೆ ದ್ವಾದಶ್ಯಾಂ ಕರ್ಮಕರಣ ಯೋಗ್ಯ ಕಾಲೋ ವರಾಹೇ. ಎಷ್ಟು ಇಂಪಾರ್ಟೆಂಟ್ ನೋಡಿ. ತುಂಬ ಜನ ತಪ್ಪು ಮಾಡೋದಕ್ಕೆ ಒಳ್ಳೆ ದೃಷ್ಟಾಂತ ಸಿಗುತ್ತೆ. ಈಗ ತ್ರಯೋಭಾಗಾ ತ್ರಿಯಾ ತತ್ರಾದ್ಯೌ ಸಂತ್ಯಜೇತ್ ಬುಧಃ. ಸಾಧನೆ ದ್ವಾಸ್ತಿ ಬಂದಾಗ ತ್ರಿಯಾಮ ಅಂದರೆ ರಾತ್ರಿ 3 ಯಾಮ ಇದೆ. ಆ 3 ಯಾಮ ಅಂದರೆ ಏನು ಮಾಡಬೇಕೀಗ? 4 ಗಂಟೆ. ಯಾಮ ಅಂದರೆ 4 ತಾಸು. ಅಷ್ಟಾಯ್ತು ಅಲ್ಲಿಗೆ. ಈಗ 4 3 12. ಮಧ್ಯೆ 2 ಭಾಗ ತೆಗೆದು ಬಿಡಬೇಕು. ಎಷ್ಟು ತೆಗೆದಾಗಾಯ್ತು ಅಲ್ಲಿಗೆ? 8 ಅಂದರೆ ಎಷ್ಟಾಯಿತು? ಉಳಿದಿದ್ದೆಷ್ಟು? 4. ಸೊ 12ರಲ್ಲಿ 2/3 1/3 2/3 ಆಯ್ತು. ಈಗ 6 ಗಂಟೆ ಸೂರ್ಯ ಮುಳುಗಿದ್ರೆ 2/3 ಅಂದರೆ ಎಲ್ಲಿ ಬರುತ್ತೆ ಈಗ? 2 ಗಂಟೆ. 2 ಗಂಟೆ ಆದಮೇಲೆ ತಕ್ಷಣ ಸ್ನಾನಕ್ಕೆ ಹೋಗಿ. ಯಾವ ಸಾಧನೆ ದ್ವಾದಶಿ ಇದ್ದ ಕಾಲಕ್ಕೆ ಬೇರೆ ದಿವಸ ಆಗಿ ಮಾಡೋಕ್ಕೆ ಬರೋಲ್ಲ. ಬೇರೆ ದಿವಸ ಎಷ್ಟೊತ್ತಾಗಿರಬೇಕು? ಸೂರ್ಯೋದಯಕ್ಕಿಂತ ಮುಂಚೆ 1 ಗಂಟೆ 36 ನಿಮಿಷ. ಸೂರ್ಯೋದಯಕ್ಕಿಂತ ಮುಂಚೆ 7 ಗಂಟೆಗಿದ್ದಾಗ 4:15 ಅರೌಂಡ್ 6 ತಾರ ಬಂದುಬಿಡುತ್ತೆ. ಇವರು 3:30 ಸ್ನಾನ ಮಾಡಿದರೆ ವ್ಯಾಲಿಡಿಟಿ ಇರಲಾಗ, ಗೊತ್ತಾಯ್ತಾ? ಆದರೆ ಇದರಲ್ಲಿ ಬಂದಾಗ 5 ಗಂಟೆ ಸೂರ್ಯೋದಯ ಇತ್ತು, 6 ಗಂಟೆಗಿತ್ತು, 4:15 ಸ್ನಾನ ಮಾಡ್ಬೋದು. 7 ಗಂಟೆಗಿತ್ತು, 5:30 ಆಗಿಬಿಡುತ್ತೆ. ಅರ್ಥ ಆಯ್ತಾ? ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಇದು ಸಾಧನೆ ದ್ವಾದಶಿಯಲ್ಲಿ. ಈಗ 7 ಗಂಟೆ ಸೂರ್ಯೋದಯ, ಸಾಧನೆ ದ್ವಾದಶಿ ಬಂತೀಗ 6:15 ಸೂರ್ಯಾಸ್ತ ತೊಗೋಬೇಕೀಗ. ಅದರಲ್ಲಿ ಏನು ಮಾಡಬೇಕು? 2/3 ಬಿಟ್ಟು ಮುಂದೆ ಹೋಗಬೇಕು. ಇದು ಲೆಕ್ಕ. ಇದು ಕರೆಕ್ಟ್ 2 ಗಂಟೆ ರಫ್ಲಿ. ಅದು ಸನ್ಸೆಟ್ 6ಕ್ಕಾಗಿ ಸನ್ರೈಸ್ 6ಕ್ಕಿದ್ರೆ ಮಾತ್ರ ಕರೆಕ್ಟ್ ಲೆಕ್ಕ. ಅದು ಇಲ್ಲದೆ ಹೋದರೆ ಏನು ಮಾಡಬೇಕಾಗ? ಲೆಕ್ಕ ಹಾಕ್ಕೋಬೇಕಾಗ. ಅಲ್ಲಿ ಲೆಕ್ಕ ಹಾಕ್ಕೊಳ್ಳೋದು ಮೆಕ್ಯಾನಿಕಲಿ ಮಾಡಿದರೆ ತಪ್ಪೆ. ರಾಹುಕಾಲ ಮಾಡ್ತಾ ಇರೋದೆಲ್ಲ ಹಾಗೆ. ಇವತ್ತು ಸುಮಾರು 7:30ರಿಂದ 9, 7:30ರಿಂದ 9 ಅಷ್ಟೇ. ಆದರೆ ಶುರುವಾಗಿರೋದು ಎಷ್ಟೊತ್ತಿಗೆ? ಸೂರ್ಯೋದಯ ಆಗಿರೋದು 7 ಗಂಟೆ ಆಗಿರುತ್ತೆ. 7:30 ಅಲ್ಲಾಗ 7 ಗಂಟೆ ಆದ 7:30 ಹೇಗಾಗುತ್ತೆ? ಮುಂದಕ್ಕೆ ಹೋಗಲೇಬೇಕಾಗ. ಬಟ್ ಡಿವೈಡ್ ಮಾಡಬೇಕು. 7 ಗಂಟೆಯಿಂದ ಸೂರ್ಯೋದಯ 6ಕ್ಕೆ ಅದನ್ನು ಭಾಗ ಮಾಡಬೇಕೀಗ. ಅದರಲ್ಲಿ ಇಷ್ಟು ಭಾಗ ಮಾಡಿ ಮೊದಲೇ 1.5 ಅವರ್ಸ್ ಇಲ್ಲ, ಆಮೇಲೆ ಬಂತು. ಇದೆಲ್ಲ ಲೆಕ್ಕ ಮಾಡೋದಿಲ್ಲ. ಜನರಲ್ ಲೆಕ್ಕ ಹಾಕಿಬಿಟ್ಟಿರ್ತಾರೆ, ಆ ಲೆಕ್ಕ ನೋಡ್ತಾರೆ. ಅದು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ಗೂ ನಮಗಿರೋ ಡಿಫ್ರೆನ್ಸ್. ಅದು ನಮ್ಮಲ್ಲಿ ಯಾವ ದಿವಸ ಆದರೂ ಕೂಡ ಇಂಗ್ಲೀಷ್ 12 ಗಂಟೆ ಆದ ನೆಕ್ಸ್ಟ್ ಡೇ. ಆಫ್ಟರ್ 12 ಅವರ್ಸ್ ಏನದು? ನೆಕ್ಸ್ಟ್ ಡೇ ಆಯಿತು. ಆಫ್ಟರ್ 12 o'clock ಬಿಟ್ಟರೆ ನೆಕ್ಸ್ಟ್ ಡೇನೆ. ನಮ್ಮಲ್ಲಿ ಹಾಗಲ್ಲ, ಚೇಂಜ್ ಆಗ್ತಾವೆ. ನಮ್ಮ ಆ್ಯಕ್ಯುರಸಿ ಯಾರು ಜಾಸ್ತಿ ಆಯ್ತು ಯೋಚನೆ ಮಾಡಿ. ಇವರು ಭಾರಿ ಸರಿ ಇದೆ ಅಂತ. ಸರಿನಾ? ಅದು ತಪ್ಪಾಗಲಿಲ್ಲ, ಉತ್ತರಲ್ಲೇ ತಪ್ಪಾಗೋಯ್ತು. ಅರ್ಥ ಆಯ್ತಾ? ಈಗ ಅದು ಕಾರಣ ತಪ್ಪದು. ನಮ್ಮ ಪಂಚಾಂಗದ ಆ ಥರ ಅಲ್ಲ. ಸೂರ್ಯಾಸ್ತ ಸೂರ್ಯೋದಯ ನೋಡೇ ಮಾತಾಡಬೇಕು ಹೊರತು ಬೇರೆ ಮಾತಾಡೋಂಗಿಲ್ಲ. ಅವರು ಒಂದೇ ರೀತಿ ಹಾಕಿಬಿಟ್ರು. ಅವ್ರು ಯಾವಾಗ ಕೂಡ ರಾತ್ರಿ 12 ಗಂಟೆ ಆದ ತಕ್ಷಣ ನೆಕ್ಸ್ಟ್ ಡೇ ಅಂತ ಕೌಂಟಾಗುತ್ತೆ. ಆದ್ದರಿಂದ ಜಾತಕ ಅದು ತಪ್ಪಂದುಬಿಡುತ್ತೆ. ಈಗ ಅವ್ರ ಪ್ರಕಾರ ಜಾತಕ ಯಾಕೆ ತಪ್ಪರುತ್ತೆ ಗೊತ್ತಾ? ಇವತ್ತು 12:30ವರೆಗೆ ಒಂದು ಮಗು ಹುಟ್ಟಿತು ಅಂತ ತಿಳ್ಕೊಂಬೋಣ. ಅವಾಗ ಏನು ಮಾಡ್ತಾರೆ? ಅವ್ರ ಪ್ರಕಾರ ಏನದು? ನೆಕ್ಸ್ಟ್ ಡೇ. ನಮ್ಮ ಪ್ರಕಾರ ಸೇಮ್ ಡೇ. ಅದು ಎಲ್ಲಿವರೆಗೂ? ಅದು ರಫ್ಲಿ 2 ಗಂಟೆವರೆಗೂ. ಈ ಲೆಕ್ಕ ತಪ್ಪು ಹೋಯ್ತು. ಈಗ ನಿಮ್ಮ ಜಾತಕದ ಚೇಂಜ್ ಆಗೋಯ್ತಾ? ಆ ಜಾತಕದ ಮೇಲೆ ನೋಡೋಕ್ಕೆ ಹೋದರೆ ರಾಂಗ್ ಆನ್ಸರ್ ಬರುತ್ತೆ ಬರೀ. ಅರ್ಥ ಆಯ್ತಾ? ನೀವು ನೋಡೋ ರೀತಿಯೇ ತಪ್ಪದು. ತಿಳಿದವ್ರು ನೋಡ್ತಾರೆ. 90% ಮೆಕ್ಯಾನಿಕಲಿ ನೋಡೋದ್ರಿಂದ ತಪ್ಪು ಉತ್ತರ ಬಂದುಬಿಡುತ್ತೆ.
ತೃತೀಯೇ ಸ್ನಾತ್ವಾತು ನಿತ್ಯ ಕರ್ಮ, ತೃತೀಯ ಶುರುವಾಯ್ತಲ್ಲ 2 ಗಂಟೆಗೆ, ಅಲ್ಲಿಗೆ ನೀವೇನು ಮಾಡಬೇಕು, ನಿತ್ಯ ಕಾರ್ಯಾಣಿ ಕರ್ಮಾಣಿ ಕಾರ್ಯ, ಸ್ನಾನ ಅಡಿಗೆ ಎಲ್ಲ ಶುರು ಮಾಡಿಬಿಡ್ಬೋದು. ಆ ಮಧ್ಯಾಹ್ನಿಕ ಕರ್ಮಾಣಿ ರಾತ್ರಾವೇವ ವಿಧಾಯ ಚ, ಇನ್ನು ಸೂರ್ಯೋದಯ ಆಗಿಲ್ಲ, ಸಾಧನೆ ದ್ವಾದಶಿ ಇದೆ, ಸೂರ್ಯೋದಯ ಸರಿಯಾಗಿ ಪಾಲನೆ ಮಾಡಬೇಕು. ಏನು ಮಾಡಬೇಕಾಗಿ ಗೊತ್ತಾ, ಆ ಮಧ್ಯಾಹ್ನಾನಿ ಕರ್ಮಾಣಿ ಅಂದರೆ ಮಧ್ಯಾಹ್ನ ಸಂಧ್ಯಾವರೆಗೂ ಮಾಡಿಬಿಡ್ಬೋದು ನೀವು, ಸೂರ್ಯೋದಯಕ್ಕಿಂತ ಮುಂಚೆ. ಇದು ಎಂತ ಮಾದನೆ ಗೊತ್ತಿಲ್ಲ, ಊಟ ಆದಮೇಲೆ ಮಾಡೋ ಅಭ್ಯಾಸ ಇಟ್ಕೊಂಡ್ಬಿಟ್ಟು ದ್ವಾಚು ಕೂಡ ಮಧ್ಯಾಹ್ನ ಸಂಧ್ಯಾವನ್ನೇ ಮಧ್ಯಾಹ್ನ ಮಾಡಿ ತಪ್ಪದು. ಯಾವಾಗ ಏನು ಮಾಡಬೇಕಾಗ, ಭೋಜನಕ್ಕಿಂತ ಮುಂಚೆ ಮಾಡಬೇಕು, ಗೊತ್ತಾಯ್ತಾ. ಮೊದಲು ಮಾಡಿದರೆ ಆಮೇಲೆ ಮಾಡಿದರೆ ತಪ್ಪೇ ಅದು, ಅದಕ್ಕಿಂತ ಮುಂಚೆ ಮಾಡಬೇಕು. ಕಲಾ ಮಾತ್ರ ಸಾಧನೆ ವಿಷಯನೇ ಹೇಳ್ತಿರೋದು. ಉಳಿದ ಸಾಧನೆಗೆ ಮುಂದೆ ಸೂರ್ಯೋದಯ ಆದಮೇಲೆ ಎಷ್ಟಿರುತ್ತೋ ಸುಮಾರು ಈಗ 6 ಗಂಟೆ ಸೂರ್ಯೋದಯ, 7 ಗಂಟೆ ಸಾಧನೆ ಇತ್ತು, 2 ಗಂಟೆಗೆ 3 ಗಂಟೆಗೆ ಇದ್ದರೆ ಸಾಕಾಗ. ಅಥವಾ ಸಾಧನೆ ಟೈಮ್ ನೋಡ್ಕೊಂಡು ಹೋಗಿ ಕರೆಕ್ಟ್ 6 ಗಂಟೆಗೆ ಅಂತಿದ್ದರೆ ಈ ಲೆಕ್ಕ ಇದೆ. ಮುಂದಕ್ಕೆ ಹೋದಾಗ ಅದಕ್ಕೆ ತಕ್ಕಂತೆ ಅಡುಗೆ ಇದೆಲ್ಲ ಹಿಂದಿನಲ್ಲೇ ಸರಿ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಂ ಹೌದು, ಕರೆಕ್ಟು. ಅದಕ್ಕೆ ಆ ಮಧ್ಯಾಹ್ನ ಕ್ರಿಯಾ ಸರ್ವಾಹ ಕರ್ತವ್ಯ ಶಂಭು ಶಾಸನಾತ್ ಅಂತ ಆಚಾರವಾಕ್ಯ ಕೋಟ್ ಮಾಡ್ತಾರೆ. ಮಧ್ಯಾಹ್ನದವರೆಗಿನ ಕೆಲಸಗಳನ್ನೆಲ್ಲ ಕೂಡ ಮಧ್ಯಾಹ್ನದವರೆಗೆ ಕೆಲಸ ಅಂದಾಗ ಪಿತೃಕಾರ್ಯನೂ ಬಂದೋಯ್ತಾಗ. ಶ್ರಾದ್ದ ಪಕ್ಷ ಇದ್ದರೂ ಕೂಡ ಏನು ಮಾಡಬೇಕಾಗ, ಮುಗಿಸ್ಬಿಡ್ಬೇಕು, ಹಾಗೆ ಮುಗಿಸ್ಬೇಕು. ಉದಾಹರಣೆ ಶ್ರಾದ್ದ ತಿಥಿ ಮಧ್ಯಾಹ್ನ 12 ಗಂಟೆ 2 ಗಂಟೆ ಬರುತ್ತೆ ಅಂತ ತಿಳ್ಕೊಳ್ಳಿ, ಶ್ರಾದ್ದ ಅವತ್ತು ಮಾಡಬೇಕು ಅಂತಿದೆ, ಸಾಧನೆ ದ್ವಾಸೆ ಇದೆ, ತಿಥಿ ಇಲ್ಲಾಗ, ಆದರೆ ದೋಷ ಇಲ್ಲ. ಯಾಕೆ, ಸಾಧನೆ ದ್ವಾಸೆ ಪ್ರಕಾರ ಮಧ್ಯಾಹ್ನದವರೆಗೆ ಕೆಲಸ ಅವತ್ತು ಮಾಡಬೇಕು ಅಂತ ಇರೋದ್ರಿಂದ ಏನು ಮಾಡಬೇಕಾಗ, ಅಷ್ಟರೊಳಗೆ ಸ್ಥಿತಿ ಇಲ್ಲದವರು ಶ್ರಾದ್ದ ಮಾಡಬೇಕು. ಇನ್ನು ವ್ಯಾಲಿಡ್ ಸಂಕ್ರಮಣ ಮಧ್ಯಾಹ್ನ 12 ಗಂಟೆ ಬರುತ್ತೆ, 7 ಗಂಟೆ ಸಾಧನೆ 12 ಗಂಟೆ ಕಾಯಬೇಕಾಗಿಲ್ಲ, 7 ಗಂಟೆಗೆ ಮುಗಿದೋಯ್ತು ಅಷ್ಟೇ. ಅದು ವಿಶೇಷ, ಅದು ವೈಷ್ಣವರ ವಿಶೇಷ. ಉಳಿದವರೆಲ್ಲ ಹಾಗೆ ಮಾಡೋದಿಲ್ಲ, ಮೆಕ್ಯಾನಿಕಲಿ ಮಾಡ್ತಾರೆ, ಆದ್ದರಿಂದ ಅದು ರಾಂಗ್ ಆನ್ಸರ್ ಬರುತ್ತೆ. ಹೌದು, ಏನು ಕೊಡಬೇಕಾಗಿಲ್ಲ. ಇದು ಏನು ಸರಿಯಾಗಿ ಮಾಡ್ತಿದ್ದೀರಾ, ಅದ್ರ ಪ್ರಾಯಶ್ಚಿತ್ತ ಕೊಡೋದು ಯಾವಾಗ ತಪ್ಪಾಗಿದ್ದರೆ, ಸರಿ ಮಾಡಿ ತಪ್ಪಾಗಿ ಸರಿಯಾಗಿ ಕೊಟ್ಟು ಪೆನಾಲ್ಟಿ ಫೀಸ್ ಯಾಕೆ ಕೊಡಬೇಕು, ನಾಟ್ ನೆಸರಿ. ಆ ಮಧ್ಯಾಹ್ನಿಕ ಕರ್ಮಾಣಿ ರಾತ್ರಾವೇವ ವಿಧಾಯ ಚ ಯದಾ ಸೂರ್ಯೋದಯಾತ್ ಪೂರ್ವಂ ಘಟಿಕೈಕ ಅವಶಿಷ್ಯತೆ ಸವೈ ಸೂರ್ಯೋದಯೋ ನಾಮ ಮುನಿಭಿಃ ಪರಿಕೀರ್ತಿತಃ. ಇನ್ನೂ ಒಂದು ಗಡಿಗೆ 24 ನಿಮಿಷ ಮುಂಚೆನೇ ಹೋಮಂಚ ವೈಶ್ವದೇವಂಚ ಬ್ರಹ್ಮಯಜ್ಞಂಚ ತರ್ಪಣಂ ಎಲ್ಲ ಕೊಟ್ಬಿಡ್ಬೋದು. ಹೋಮ, ವೈಶ್ವದೇವ, ಬ್ರಹ್ಮಯಜ್ಞ, ತರ್ಪಣ ಎಲ್ಲ. ಆಪೋಷಣಂ ವಿಧಾಯ ಇವ, ತೀರ್ಥ ತೊಗೊಳ್ಬೋದು, ಗಂಧಾಕ್ಷತೆ ಹಚ್ಕೋಬೋದು, ಆಮೇಲೆ ಚಿತ್ರಾವತಿ ಇಡ್ಬೋದು, ಕೈಯಲ್ಲಿ ಆಪೋಷಣ ಹಾಕ್ಕೋಬೋದು. ತೊಗೊಳ್ಬೇಕು ಮಾತ್ರ ಏನಾಗಬೇಕು, ಸೂರ್ಯೋದಯ ಆಗಲೇಬೇಕು, ಅದು ತೊಗೊಳೋದಕ್ಕೆ ಮಾತ್ರ. ಇವ್ರು ತೊಗೊಳೋದಕ್ಕಿಂತ ಧನುರ್ಮಾಸರು ಎಷ್ಟು 6:30 ಮನೆ ಬಂದುಬಿಟ್ಟಿರ್ತಾರೆ ಊಟ ಮುಗಿಸ್ಕೊಂಡು, ಜೋರಾಗಿ 7 ಗಂಟೆಗೆ. ಅರ್ಥ ಆಯ್ತಾ. ಎಷ್ಟೋ ಮಠಗಳಲ್ಲಿ 6:30 ಕಾಂಪಿಟೇಷನ್, ನಾವು ಮೊದಲು ಮಾಡ್ತೀವಿ ಅಂತೇಳಿ ಎಷ್ಟೋ ಶ್ರಾದ್ದ ಪಕ್ಷ ಎಲ್ಲ ಮುಗಿಸ್ಬಿಟ್ಟು ಊಟ ಮುಗಿಸ್ಕೊಂಡು ಮನೆಗೆ ಮಲ್ಕೊಂಡ್ಬಿಟ್ಟಿರ್ತಾರೆ ಕೆಲವರಾಗಲೇ. ಪೂರ್ತಿ ಇನ್ವ್ಯಾಲಿಡ್. ಸೂರ್ಯೋದಯ ಕಾಯಲೇಬೇಕು ಅಂತ ಹೇಳ್ತಾರೆ, ಸೂರ್ಯೋದಯ ಕಾಯಲೇಬೇಕು. ಯಾರು ವ್ಯವಸ್ಥೆನೇ ಇಲ್ವ, ಕೇಳಿದರೆ ನಮ್ಮ ಮಠ ನಿಮ್ಮನ್ನು ಕೇಳ, ನಮ್ಮ ಮಠ ಇದು, ನಾವು ಬೇಕಾದ ಮಾಡ್ತೀವಿ ಅಂತ. ಯಾರಿಗೂ ಹೊರಡಿಲ್ಲ. ನಮ್ಮ ಮತ ಸಿದ್ಧಾಂತ ಏನಾಗಿದೆ ಮಾಧುರಲ್ಲಿ, ಅದು ಹೈಕಮಾಂಡ್ ಅಂತಿಲ್ಲ. ಯಾರೇ ಏನೇ ಮಾಡಿ ಅವನ ತನ್ನಷ್ಟಾನೇ ಹೈಕಮಾಂಡ್, ಪುರೋಹಿತರು ಅವರೇ ಫೈನಲ್, ಯಾರೂ ಕೆಳಗಿಲ್ಲ ಅವ್ರು. ಗೊತ್ತಾಯ್ತಾ. ಹೇಳಿದ್ರೆ ನಾವು ಮಾಡಿಸೋದೇ ಹೇಗೆ, ಬೇಕಾದ್ರೆ ಮಾಡಿಸ್ಕೊಳ್ಳಿ ಸಾಕಾರ ಬಿಡಿ ಅಂದ್ಬಿಡ್ತಾ. ಇಂದು ಹೇಳ್ತೀವಿ, ಏನು ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬರುತ್ತೆ ನಿಮ್ಗೆ, ಅಲ್ಲಿ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ನೀವೀಗ. ಸಾಧ್ಯ ವಯಸ್ಸು ಊಟ ಮಾಡಿ ಅವ್ರು ವಾಟ್ ಈಸ್ ಸಾಧನೆ ಅಂತಾರೆ, ಪಾಪ ಸಾಧ್ಯ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಕೋರ್ಟ್ಗೆ ಹೋಗ್ತೀರಾ, ಅರ್ಥನೇ ಇಲ್ಲ. ಯಾಕೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿದೆ, ಕಂಟ್ರೋಲ್ ಇಲ್ಲ, ಅಲ್ಲಿ ಗೊತ್ತಿಲ್ಲ, ಅವ್ರು ಹೇಳಾಗಿಲ್ಲ. ಒಟ್ಟು ಧರ್ಮ ಏನಾಯ್ತು ಈಗ, ವ್ಯವಸ್ಥೆ ಕೆಟ್ಟು ಹಾಳಾಗೋಗ್ಬಿಟ್ಟಿದೆ. ಹಾಂ ಹೌದೌದು, ಹೆದರಿಸ್ಬಿಡ್ತಾರೆ ನಿಮ್ಮನ್ನು, ಹೆದರಿಸ್ಬಿಟ್ಟು ಕೊನೆಗೆ ಇನ್ನೊಬ್ರು ಬರೋದು, ಇನ್ನೊಬ್ರು ಹೇಳ್ತಾ ಅವಮಾನ ಮಾಡಿದ್ರೆ ಅವನು ಬರೋದಿಲ್ಲ. ಮತ್ತೆ ಏನು ಮಾಡ್ತಾ, ಹಾಳಾಗೋಲಿ ಏನಾರು ಮಾಡ್ಕೊಂಡು ಹೋಗೋದು ಬಿಟ್ಬಿಡ್ತಾರೆ. ಆ ಬಿಟ್ಟು ಕೊನೆಗೆ ಏನಾಯ್ತು ಗೊತ್ತಾಯ್ತು ಅವ್ರಿಗೀಗ, ನಾ ಹೇಗೆ ಹೇಳಿದ್ರು ನಡೆಯುತ್ತೆ ಗೊತ್ತಾಯ್ತು, ಮಾಡಿಬಿಡ್ತಾರೆ. ಆಮೇಲೆ ಮಠಾಧೀಶರು ಕಂಪ್ಲೇಂಟ್ ಕೊಟ್ಟು, ಯಾವ ಮಠದ ನಮ್ಮ ಮಠದನ ಅವ್ನು ಮಾಡಿ ಸರಿ, ಯಾಕೆ ನಮ್ಮ ಮಠ ಅವರು ಅಂತರಿಂದ ಅವ್ರು ಮಾಡೋದು ತಪ್ಪು. ಅವ್ರ ಮಠ ಇದು, ಅವ್ರು ಬೇರೆ ಮಠದವ್ರು ಹೇಳಿದ್ರು, ಅವರು ಹೊಟ್ಟೆಗೆ ಹೇಳಿದ್ದಾರೆ ಬಿಡಿ, ಯಾಕೆ ಕೇರ್ ಮಾಡ್ತೀರಿ. ಅದು ಏನಾಯ್ತು ಇವರಿಗೆ ಫ್ರೀ ಇವತ್ತೆ, ಏನು ಮಾಡಿದ್ರೆ ನಡೆಯುತ್ತೆ. ನಮ್ಮವ್ರು ಸಪೋರ್ಟ್ ಮಾಡ್ತಾರೆ, ಬೇರೆಯವ್ರು ಬೈದ್ರೆ ಬೆಲೆ ಇಲ್ಲ. ಈ ರೀತಿ ಧರ್ಮ ತಪ್ಪಿದರೆ ಗತಿಯರ ಹಿಂದೆ ಆಗಲ್ಲ. ರಾಜಶಾಸನ ಇರ್ತಿತ್ತು ಅದಕ್ಕೆಲ್ಲ. ಮಠಾಧೀಶರು ಎಷ್ಟು ಪವರ್ ಇರ್ತಿತ್ತು ಅಂದರೆ ಬಹಿಷ್ಕಾರ ಆಗ್ತಿದ್ರು ಅವ್ರು, ಇವ್ರು ಯಾರು ಮನೆ ಕರಿಬಾರ್ದು ಅಂತೇಳಿ. ಅವ್ರು ಹೆದರಿ ಒಳ್ಳೆ ಕೆಲಸ ಮಾಡ್ತಿದ್ರು. ಅದು ದುರುಪಯೋಗ ಆಗಿದೆ ಕೆಲವು ಸಲ. ಆದರೆ ಮತ್ತು ದುರುಪಯೋಗ ಆಗುತ್ತೆ ಅಂತೇಳಿ ಕಾನೂನು ಬಿಡ್ಲಿಕ್ಕಾಗತ್ತಾ, ಕಾನೂನು ಮಾಡಲೇಬೇಡ. ಹಾಂ ಯಾವುದಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲಲ್ಲ ಫಸ್ಟ್. ಅದರಲ್ಲಿ ಆ ಗುಂಪಿನಲ್ಲಿ ಯಾರು ಗೊತ್ತಿರೋರೇ ಇರೋದಿಲ್ಲ ಫಸ್ಟು. ಅವ್ರಿಗೆ ಸಂಸ್ಕೃತ ಬರೋದಿಲ್ಲ, ವಾಕ್ಯ ಅರ್ಥ ಆಗೋದಿಲ್ಲ. ಕೇಳಿದರೆ ಹಿಂದವ್ರು ಹೀಗೆ ಮಾಡಿದ್ರು ಅಂತಾನಷ್ಟೇ. ಪಕ್ಕದ ಯಾರೋ ಇನ್ನೊಬ್ರು ಕೇಳಿರ್ತಾನೆ ಗೊತ್ತಿಲ್ಲದವನು, ಬೇಗ ಮಾಡಿ ಅಂತ ಹೇಳಿಬಿಡ್ತಾರೆ. ಅವ್ರು ಹೇಳಿದ್ದಾರೆ ಮಾಡ್ತೀವಿ ಅಷ್ಟೇ. ಹೌದು, ಅವ್ರು ಬೇಕಾದ್ರೆ ಅವ್ರು ಕೇಳಿದರೆ
ನನಗೆ ಹೇಳಕ್ಕೆ ನೀವು ಯಾರು ಅಂತ ಕೇಳ್ತಾರೆ, ನನಗೆ ಕೇಳಕ್ಕೆ ನೀವು ಯಾರು? ನಾನು ಯಾರೋ ಹೇಳಿದಾರ ಮಾಡ್ತೇನೆ ಅಷ್ಟೇ. ಏನು ಮಾಡ್ತೀರಿ ಈಗ? ಅವರಿಲ್ಲ, ಸತ್ತು ಬೇರೆ ಹೋಗ್ಬಿಟ್ಟಿದ್ದಾರೆ, ಅವ್ರು ವೆರಿಫೈ ಮಾಡೋಕ್ಕೆ ಬರೋದಿಲ್ಲ. ನೀವು ನಾನ್ ವೆರಿಫೈಯಬಲ್ ಅಂದರೆ ಧರ್ಮ ಯಾರಿಗೂ ಬೇಕಿಲ್ಲ, ಏನು ಕಮರ್ಷಿಯಲ್ ಅದೀಗ ಎನ್ಕ್ಯಾಶ್ಮೆಂಟ್. ಆದ್ದರಿಂದ ಆ ಧರ್ಮ ಬೆಳೆದ ಹಾಗೇನೆ ಧರ್ಮವನ್ನು ಉಪಯೋಗಿಸೋದು. ಯಾರು ಧರ್ಮ ಬಿಟ್ಟವರೆಲ್ಲ, ಧರ್ಮ ಬಿಟ್ಟ ಪ್ರಯೋಜನ ಇದ್ದಕ್ಕೆ ಅವ್ರು ಧರ್ಮ ಬಿಟ್ಟಿದ್ದಾರೆ. ಧರ್ಮ ಮಾಡೋರೆಲ್ಲ ಮಾಡಿದ್ದಕ್ಕೆ ಪ್ರಯೋಜನ ಇವರು ಬಿಡ್ತಾರೆ. ಆದ್ರೆ ತಮಾಷೆ ಅಂದರೆ ಹರಿಪ್ರೀತಿ ಎಂಬ ಕಾನ್ಸೆಪ್ಟ್ ಹೊರಟೋಯ್ತಲ್ಲಿ. ಹರಿಪ್ರೀತಿ ಕಾನ್ಸೆಪ್ಟ್ ಇಲ್ಲೇ ಇಲ್ಲ, ಆದ್ದರಿಂದ ವ್ಯವಸ್ಥೆ ತಪ್ಪು ಹೋಗ್ಬಿಟ್ಟಿದೆ. ಹೋಮಂಚ ವೈಶ್ವದೇವಂಚ ಬ್ರಹ್ಮಯಜ್ಞಂಚ ತರ್ಪಣಂ ಆಪೋಷಣಂ ವಿಧಾಯೈವ ಪ್ರತೀಕ್ಷೇತ್ರ ವಿದರ್ಶನಂ ಸಾಧನೀಯ ಅತಿಪ್ರಯತ್ನೇನ ತತಸ್ಸ ಸಾಧನೀಮತ. ಯಾತಕ್ಕೆ ಸಾಧನೆ ಅಂತ ಕರೀತಾರೆ ಗೊತ್ತಾ? ಸಾಧಿಸಬೇಕು, ಅದಕ್ಕೆ ಸಾಧನೆ ಅಂತ ಕರೀತಾರೆ. ಅಷ್ಟರೊಳಗೆ ಆಗಲೇಬೇಕಲ್ಲ, ಇಷ್ಟೆಲ್ಲ ಮಾಡೋದಕ್ಕೆ ಸಾಧನೆ ಅಂತ ಕರೀತಾರೆ. ಆ ಟೈಮ್ನಲ್ಲಿ ಮುಗಿಸ್ಬೇಕಂದ್ರೆ ಮುಗಿಸ್ಬೇಕಷ್ಟೆ. ಸಿನಿಮಾ ಕರೆಕ್ಟ್ ಟೈಮ್ ಹೋಗ್ತಾರೆ. ಟ್ರೈಲರ್ ಶುರುವಾಗಿದ್ದರೂ ನಿದ್ದೆ ಬರೋದಿಲ್ಲ ಆಮೇಲೆ ಇವರಿಗೆ. ಅಯ್ಯೋ ಲೇಟ್ ಆಯಿತು, ಬಂದವ್ರ ಜೊತೆ ಬಾಯಿ ಬಂದ ಬೈತಾರೆ. ಉಪಚಾರ ಅರ್ಧ ಮುಗಿದು ಸದ್ಯ ಅರ್ಧ ಮುಗಿದೋಗಿದೆ, ಯೋಚನೆ ಇಲ್ಲ ಅಂದ್ಬಿಡ್ತಾರೆ. ಅಲ್ಲಿ ಹಾಗಲ್ಲ, ಒಂದು ಅಕ್ಷರ ನೋಡಬೇಕು. ಮತ್ತೆ ಲಾಸ್ಟ್ ಸೀನ್ ಸೋಚಿರ್ತಾರೆ, ಎದ್ದೋಗೋದಿಲ್ಲ ಇನ್ನೂ ಕೂಡ. ಆ ಶುಭಮ್ ತೋರಿಸ್ಬೇಕು, ಅದು ಪೂರ್ತಿ ಹೋಗ್ಬೇಕು. ಮತ್ತೆ ಅದು ಅಕಸ್ಮಾತ್ ಯಾರು ತೋರಿಸ್ಬಿಟ್ರೆ ಮತ್ತೆ ಅಲ್ಲಿವರೆಗೂ ನೋಡ್ತಿರ್ತಾರೆ ಅಷ್ಟೇ. ನೋಡಿದ್ದೇನೆ ಅಂದರೆ ಲೌಕಿಕದ ಬಗ್ಗೆ ಅಂಥ ಅಟ್ರಾಕ್ಷನ್ ಇದೆ, ಇಲ್ಲಿ ನೋ ಅಟ್ರಾಕ್ಷನ್ ಅಟ್ ಆಲ್. ಹೋಮಂಚ ವೈಶ್ವದೇವಂಚ ಬ್ರಹ್ಮಯಜ್ಞಂಚ ತರ್ಪಣಂ ಆಪೋಷಣಂ ವಿಧಾಯೈವ ಪ್ರತಿಕ್ಷೇತ್ರ ವಿದರ್ಶನಂ ಸಾಧನೀಯ ಅತಿ ಪ್ರಯತ್ನೇನ ತತಸ್ಸ ಸಾಧನೀಮತ. ಸರಿಯಾಗಿ ಹೇಳೋಕ್ಕೋಗಿ ಬೈತಾರೆ, ಆ ಹೆಸರಿಟ್ಬಿಡ್ತಾರೆ, ಬೈತಾರೆ. ಆದ್ದರಿಂದ ನೀವು ದೂರ ಇದ್ದುಬಿಡಿ. ಹೀಗಾಗಿ ಕೊನೆಗೆ ಧರ್ಮ ಹೋಗಿಬಿಟ್ಟದು. ಅದಕ್ಕೆ ಭೀಮಸೇನ ಏನು ಮಾಡಿ, ಬೈದ್ರೆ ಸತ್ತರೆ ಹಾಳಾಗೋಗಿಲ್ಲ, ಹೇಳೋದು ಹೇಳ್ತೀನಿ ಅಂತ ಹೇಳ್ತೀನಿ. ಅದು ಶುದ್ಧೇ ಭಾಗವತೆ ಧರ್ಮೇ ನಿರತೋ. ಭೀಷ್ಮರಾಗಲಿ ಯಾರೇ ಆಗಲಿ ತಪ್ಪು ಅಂದರೆ ಕೊನೆಗೆ ಹೇಳ್ತಾರೆ, ದ್ರೋಣಾಚಾರ್ಯ ನೀವು ಹೋಗ್ತೀರೋ ನಾನು ಕಳಿಸ್ಬೇಕು ಅಂತ ಹೇಳ್ತಾರೆ. ಲಾಸ್ಟ್ ಡೇ ದ್ರೋಣಾಚಾರ್ಯದೀಗ, ನೀವು ಬ್ರಾಹ್ಮಣರಾಗಿ ಯುದ್ಧಕ್ಕೆ ಬರಬಾರ್ದಾಗಿತ್ತು, ಬಂದಿದ್ದೀರಿ. ಮಾಡಬಾರ್ದಾಗಿತ್ತು, ಮಾಡಿದ್ದೀರಿ. ಇನ್ನು ನಾವು ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ ಯುದ್ಧ ಮಾಡೋದು, ನೀವು ಬಂದಿದ್ದೀರಿ, ತಪ್ಪಿದು. ಈಗ ಹೋಗ್ಬೇಕು ನೀವೀಗ, ಗೊತ್ತಾಯ್ತಾ? ನೀವು ಚಾನ್ಸ್ ಕೊಟ್ಟಿದ್ವಿ, ಏನೋ ಅಪ್ರಿಯವಾದ ವಾರ್ತೆ ಕೇಳಿದರೆ ಏನು ಮಾಡಬೇಕು ಅಂತ ಹೇಳಿದ್ರಿ ನೀವು. ಹೇಳಿದ್ರು ಯುದ್ಧ ನಿಲ್ಲಿಸಿಲ್ಲ ನೀವೀಗ, ತಪ್ಪು. ಇನ್ನು ನಾವು ಚಾನ್ಸ್ ಕೊಡೋದಿಲ್ಲ. ನೀವು ಹೋದ್ರೆ ನಾವೇ ಕಳಿಸ್ತೇವೆ, ಹೋಗ್ತೀರೋ ಇಲ್ಲೋ. ಅದೇನು ಮುಂದೆ ನಿಂತ್ಕೊಂಡು, ಬರೀ ಕೈಲಿ ನಿಂತ್ಕೊಂಡು ಅವ್ರು ಬಿಲ್ಡ್ ಮಾಡಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಅರ್ಥ ಆಯಿತು, ಭೀಮ ಹೇಳೋದು ಸರಿ ಅಂತ ಗೊತ್ತಾಯ್ತು. ಏನು ಮಾಡ್ತಾರೆ ಅವರು? ಹೊರಡ್ತೀನಿ ಅಂತೇಳಿ ಧ್ಯಾನ ಕೂತ್ಬಿಡ್ತಾರೆ. ಧ್ಯಾನಕ್ಕೂ ದೇಹ ಬಿಟ್ಟು ಹೋಗೇ ಬಿಡ್ತಾರೆ. ಕೃಷ್ಣದೇವರು ಆಮೇಲೆ ಅದು ತಲೆ ಕತ್ತರಿಸ್ತಾರೆ. ಆ ಧರ್ಮಾದಿಗಳಿಗೆ ಶಕ್ತಿ ಇಲ್ಲ, ಅರ್ಜುನಾದಿಗಳಿಗಿಲ್ಲ. ಭೀಮಸೇನ ಹೇಳ್ತಾ ಇದ್ರು. ಅದು ನಡೆದಿದ್ದಕ್ಕೆ ದ್ರೋಣಾಚಾರ್ಯ ಹೋಗ್ತಿರಲಿಲ್ಲ. ಭೀಷ್ಮ ಎಲ್ಲರಿಗೂ ಕೂಡ ಆ ರೀತಿ, ನಿಮ್ಮ ಕೆಲಸ ಹೋಗೋದಾದ್ರೆ ಸರಿ ಇಲ್ಲದ್ರೆ ಆ ಕಳಸ ವ್ಯವಸ್ಥೆ ಮಾಡಿದೆ. ಹನುಮಂತ ಹೇಳಿದ ಹಾಗೇನೆ, ರಾಮನ ಕಾರ್ಯ ಬಿಡ್ಲಕ್ಕೆ ಬರೋದಿಲ್ಲ. ನೀವೇನು ರಾಮನ ಕಾರ್ಯ ಬಿಡ್ತೇನೆ, ರಾಮ ಬಂದು ಒದಿಬೇಕಾಗಿಲ್ಲ, ನಾನೇ ಒದ್ದು ಬಿಡ್ತೇನೆ ನಿಮ್ಮನ್ನೆಲ್ಲ. ಬಲೇನಾಪಿ ಕಾರ್ಯ ಎದ್ದರೆ ಸರಿ, ಬರ್ತೀವಿ ಹನುಮಂತ ಅಂತ ಹೊರಟ್ಬಿಡ್ತಾರೆ. ಇದು ಹನುಮಂತನ ರೀತಿ. ಆ ರೀತಿ ಇರೋರು ಬೇಕು. ಮಧ್ವಮತ ಇರೋದು ಹಾಗೆ, ಫಾಲೋಯಿಂಗ್ ಮಾತ್ರ ದಾರಿ ತಪ್ಪೋಗಿದೆ. ಹೋಮಂಚ ವೈಶ್ವದೇವಂಚ ಬ್ರಹ್ಮಯಜ್ಞಂಚ ತರ್ಪಣಂ ಆಪೋಷಣಂ ವಿಧಾಯೈವ ಅಲ್ಪಾಯಾಮಪಿ ಸಾ ಭೂಪಾಲ ದ್ವಾದಶ್ಯಾಮರುಣೋದಯೇ ಸ್ನಾನಾರ್ಚನ ಕ್ರಿಯಾಕಾರ್ಯ ದಾನ ಹೋಮಾದಿ ಸಂಯುತ. ಎಷ್ಟೇ ಅಲ್ಪದ್ವಾದಶಿ ಬಂದರೂ ಕೂಡ ಅಷ್ಟರೊಳಗೇನೆ ಸ್ನಾನ, ಅರ್ಚನ, ಕ್ರಿಯಾಕಾರ್ಯ, ದಾನ ಹೋಮಾದಿ ಸಂಯುತ. ಏನಾದ್ರು ದಾನ ಮಾಡೋದಿದ್ರೂ ಅಷ್ಟರೊಳಗೆ ಮಾಡೋಕ್ಕೆ. ಅವತ್ತಿನ ದಾನ ಅಂದರೆ ಅವತ್ತೇ ಮಾಡಬೇಕು, ಹೋಮ ಇದ್ದರೆ ಅವತ್ತೇ ಮಾಡಬೇಕು. ಅಂದರೆ ಹೋಮಗಳು ಯಾವ ಹೋಮಗಳು? ಇವೆಲ್ಲ ಕೂಡ ವೈಶ್ಯವಾದಿ ಹೋಮಗಳು. ಸ್ಪೆಷಲ್ ಹೋಮ ಮಾಡೋಕ್ಕೆ ಬರೋ ಧನುರ್ಮಾಸದಲ್ಲಿ ಯಾತಕ್ಕೆ ವಿವಾಹಾದಿಗಳಿಲ್ಲ ಅಂದರೆ, ಸೂರ್ಯೋದಯಕ್ಕಿಂತ ಮುಂಚೆ ಏನು ಮಾಡೋಂಗಿಲ್ಲ, ಆ ಹೋಮ ಮಾಡೋಂಗಿಲ್ಲ. ಮತ್ತು ಈ ಊಟ ಮಾಡಿರಬೇಕು, ಅದೇ ಊಟ ಮಾಡಿ ಹೋಮ ಮಾಡೋಂಗಿಲ್ಲ, ಅದರಿಂದ ಕ್ಯಾನ್ಸಲ್. ಧನುರ್ಮಾಸದಲ್ಲಿ ಮದುವೆ ಯಾತಕ್ಕಿಲ್ಲ, ಚಾತುರ್ಮಾಸದಲ್ಲಿ ಯಾತಕ್ಕಿಲ್ಲ, ನಿಯಮಗಳು ಹಾಕಿ. ಇವ್ರು ಏನು ಮಾಡ್ತಾರೆ, ಏನು ಲೆಕ್ಕಕ್ಕೆ ತೊಗೊಳ್ಳೋದು. ಆಮೇಲೆ ಶುರು ಮಾಡೋದೇ 9ಕ್ಕೆ ಹೋಮ ಶುರು ಮಾಡ್ತಾರೆ. ಅದು ಯಾರು ಹೇಳಿ ಕೇಳೋದು ಅವಶ್ಯಕತೆಯೇ ಇಲ್ಲ. ಯಾವ ಪ್ರಾಯಶ್ಚಿತ್ತ ಹೋಮ? ಅದು ಹೇಳಿದಾರಲ್ಲ, ಯಾವ ಹೋಮ ಅವತ್ತಾಗಲೇಬೇಕು ಅಂತಿದೆ, ಆ ಹೋಮ ಬಿಡೋಂಗಿಲ್ಲ. ಯಾವ ಹೋಮ ಅದು? ನೀವು ಪ್ರಾಯಶ್ಚಿತ್ತ, ಯಾವ ಪ್ರಾಯಶ್ಚಿತ್ತ? ಆ ಪ್ರಶ್ನೆ ಬರುತ್ತೆ. ಯಾವ ಪ್ರಾಯಶ್ಚಿತ್ತ ಹೋಮ ಮಾಡ್ತೀರಿ? ಅದೇ ಹೇಳಿದ್ದು, ಯಾವ ಹೋಮ ಮಾಡ್ತೀರಿ? ಅದು ಅದೇ ಕಾಲಕ್ಕೆ ವಾಸ ಮಾಡೋದಾದರೆ ಮಾಡಿ, ಬೇರೆ ದಿವಸ ಮಾಡಿದ್ರೆ ಅವತ್ತು ಮಾಡ್ಲಿಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಆ ಕಾಲದಲ್ಲೇ ಮಾಡಬೇಕು. ಚಾತುರ್ಮಾಸದಲ್ಲಿ ಕೆಲವು ಕೆಲಸ ಮಾಡಬೇಕು, ಆಗಲೇ ಮಾಡಬೇಕು. ಕೆಲವನ್ನ ಆಗ ಮಾಡೋಕ್ಕೆ ಬರೋದು, ವಿವಾಹಗಳು ಏನು ಮಾಡಿದ್ರು ಮಾಡೋಕ್ಕೆ ಬರೋದು, ಆಮೇಲೆ ಮಾಡಬೇಕು. ಅದನ್ನು ಆಗಲೇ ಮಾಡಬೇಕು. ಅದಕ್ಕೆ ಹೋಮ ಯಾವ್ದು ಹೇಳ್ತಾರೆ, ಅಲ್ಲಿ ಪ್ರಿಸ್ಕ್ರೈಬ್ಡ್ ಆದ ಹೋಮನೇ ಹೊರತು ಬೇರೆ ಹೋಮಗಳಲ್ಲ. ಹರೇ ನೈವೇದ್ಯ ಶೇಷೇಣ. ಮುಂದೆ ಭವಿಷ್ಯತ್ ಪುರಾಣೆ ಸಂಕಟ ದ್ವಾದಶಿ ಪ್ರಾಪ್ತೌ ನಿತ್ಯಮಾನ್ನಿಕಮೇವ ಚ ತತ್ರಾಹ್ನಿ ಪಾರಣಂ ಕೃತ್ವಾ ಸ್ವಕಾಲೇ ಚಾಹ್ನಿಕಂ ಭವೇತ್ ಇತಿ ಪರಾಧೀನ ವಿಷಯಂ ತಥಾ ಹಿ ವಾರಾಹೆ. ಅಲ್ಲೊಂದು ಪ್ರಶ್ನೆ, ಸಂಕಟ ದ್ವಾದಶಿ ಅಂತ ಹೇಳಿದರು. ಅದು ಹೊಸ ಹೆಸರದು.
ಸಂಕಟ ದ್ವಾದಶಿ, ನಮಗೆ ದ್ವಾದಶಿನೇ ಸಂಕಟ, ದ್ವಾದಶಿನೇ ಅದು ಏಕಾದಶಿ ಸಂಕಟ, ದ್ವಾದಶಿನೂ ಸಂಕಟ. ಸಂಕಟ ದ್ವಾದಶಿ ಪ್ರಾಪ್ತವು, ಸಂಕಟ ದ್ವಾದಶಿ ಅಂದರೆ ಹೀಗೆ ಸಕಾಲಕ್ಕಿದೆ, ಬೇರೆ ದೇವಸ್ಥಾನಕ್ಕೋ ಮಠಕ್ಕೆ ಹೋಗಿಬಿಟ್ಟಿದ್ದಾನೆ, ಅಲ್ಲಿ ವ್ಯವಸ್ಥೆ ಇನ್ನೂ ಆಗಿಲ್ಲ, ಅವಾಗೇನು ಮಾಡಬೇಕು? ಸಾಧನೆ ಇದೆ ಬಿಡ್ಲಾರ, ಅವ್ರಿಗೆ ಊಟಕ್ಕೆ ಜೋರು ಮಾಡಲಾರ, ಇಲ್ಲಿ ಮಾಡಿದರೆ ಊಟರೇ ಇಲ್ಲ ಅಂದ್ಬಿಡ್ತಾರೆ ಮನೆಗೆ. ಏನು ಮಾಡಬೇಕಾಗ? ಸಂಕಟ ಬಂತೀಗ. ಆ ಸಂಕಟ ದ್ವಾದಶಿ ಬಂದಾಗ ನೀನು ಮಾಡೋದನ್ನು ಮಾಡಿ ಮುಗಿಸ್ಕೊಂಬಿಡು ಅಂತ ಹೇಳ್ತಾರೆ. ನಿತ್ಯಮಾನ್ಯಿಕಮೇವಚ ತತ್ರಾನ್ಯ ಪಾರಣಂ ಕೃತ್ವ ಸಕಾಲೇ ಪಾನ್ಯಕಂ ಭವೆ. ಅದು ನೀನು ಮಾಡಿ ನಿನ್ನ ಕೈಯಲ್ಲಿ ಮಾಡ್ಕೊಂಬಿಡಪ್ಪ, ಸಂಧ್ಯಾ ನಿನ್ನ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲಲ್ಲ. ನೀವು ಅವ್ರ ಮಠದಲ್ಲಿ ಅಡುಗೆ ನೋಡ್ಕೊಂಡು ಸ್ನಾನಕ್ಕೆ ಹೋಗ್ಬೇಕಾಗಿಲ್ವಲ್ಲ, ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿಬಿಡು ಅಷ್ಟೇ. ಆದರೆ ಅಲ್ಲಿ ಅವ್ರ ತಪ್ಪದು, ಯೋಚನೆ ಮಾಡಬೇಡ, ಓಕೆ ಅಂತ ಹೇಳ್ತಾರೆ. ಇದು ಸಂಕಟ ದ್ವಾದಶಿ ಪರಿಹಾರ. ತಾನು ತೀರ್ಥ ತಗೊಂಡು ಹೊರಟೋಗ್ಬಿಟ್ಟ, ಯೋಚನೆ ಇಲ್ಲ. ನೀರು ಕುಡಿದು ಹೋದರೆ, ನೀರು ಅಂದರೆ ದೊಡ್ಡ ಸ್ಥಳಕ್ಕೆ ಉಪವಾಸ ಹೋಗೋ ಸ್ಥಳಗಳಾದರೆ ನೀರು ಕುಡಿದು ಹೋಗಬೇಕು. ಕೆಲವು ಕಡೆ ಉಪವಾಸ ಹೋಗಬೇಕಾಗಿಲ್ಲ, ಅವ ತೀರ್ಥ ತೊಗೊಂಡು ಹೋಗ್ಬೋದು. ಆಗ ತೀರ್ಥ ನೀರು ತೊಗೊಂಡು ಹೊರಟಬೋದು, ಕುಡಿದು ಹೋದರೂ ಆಯಿತು, ಯೋಚನೆ ಊಟ ಆದಾಗ. ಇದು ಹೇಳ್ತಾ ಇತ್ತಿತ್ತು ಪರಾಧೀನ ವಿಷಯಂ. ಈ ವಾಕ್ಯಕ್ಕೆ ಏನರ್ಥ? ಪರಾಧೀನರು ಅಂದರೆ ಏನರ್ಥ? ಡಿಪೆಂಡೆಂಟ್. ನಾವು ಯಾರ್ದೋ ಮೇಲೆ ವಾರ ಅನ್ನಕ್ಕೆ ಹೋಗೋಣ ಪಾಪ, ಅವ್ರು ಲೇಟಾಗಿ ಹಾಕ್ತಾರೆ, ಇವನು ಏಕಾದಶಿ ಉಪವಾಸ ಮಾಡಿದ್ದಾನೆ ಪಾಪ, ಅವ್ರು ಮಾಡಿದವರಲ್ಲ. ಅಥವಾ ಯಾವುದೋ ಕಾಲಕ್ಕೆ ಲೇಟಾಗಿದೆ, ಇವನೇನು ಮಾಡೋಂಗಿಲ್ಲ, ಬಿಟ್ಟರೆ ಉಪವಾಸ ಇರಬೇಕಾಗತ್ತೆ, ಸಾಧ್ಯ ಇಲ್ಲ. ತನ್ನ ಕೆಲಸದಾನ ಮಾಡಿಕೊಂಡ, ಅಲ್ಲಿ ಹೋದ, ಆ ಕಾಲಕ್ಕೆ ಮುಗಿಸ್ತಾ ಹೋದ ಅಷ್ಟೇ. ಏನು ಮಾಡೋ? ಆಪತ್ಕಾಲ ಅದು. ಸಂಕಟ ಅಂದರೆ ಆಪತ್ಕಾಲದ ಪಾಲನೆ ಅಂದ್ರೆ ಸಂಕಟ ದ್ವಾದಶಿ ಅಂದ್ರೆ ಒಂದೇ. ಅದೇ ಮತ್ತೆ ನಾವು ಜೋರು ಮಾಡೋಂಗಿಲ್ಲ. ಹಾಂ ಯಾರು ಹೇಳಿದರು? ಹೇಳಿಲ್ಲ. ಅದು ನಮ್ಮ ತೀರ್ಥ ನಾವು ಇನ್ಯಾರು ತೊಗೋಬೇಕೀಗ? ನಾವು ಮಾಡಿ ತೀರ್ಥ ವೇಸ್ಟ್ ಆಗಿ ಚೆಲ್ಲಬೇಕಾಗತ್ತೆ, ಹೌದಲ್ಲ? ಅದಕ್ಕೆ ಅದು ದೋಷ ಇಲ್ಲ. ನಾವು ಮಾಡಿ ಅಲ್ಲಿ ದೊಡ್ಡವ್ರು ಕೊಡೋ ತೀರ್ಥನ ತೊಗೋಬೇಕು, ಆಮೇಲೆ ತಪ್ಪಲ್ಲ. ಆದರೆ ಸಣ್ಣ ಕಡೆ ಹೋಗೋದಾದರೆ ಅಲ್ಲಿ ತೊಗೋಬೇಕಾಗಿಲ್ಲ ತೀರ್ಥ, ಗೊತ್ತಾಯ್ತಾ? ನಮ್ಮ ತೀರ್ಥ ತೊಗೊಂಡಿರ್ತೀವಿ, ಮುಗಿದೋಯ್ತು. ದ್ವಾದಶ್ಯಾವತಿ ಅತಿ ಸೂಕ್ಷ್ಮಾಯಾಂ ಪರಾಧೀನಸ್ತು ಯೋ ಜನಃ ಸತೀರ್ಥಪಾಲನಂ ಕೃತ್ವ ದ್ವಾದಶಿ ಫಲಮಾಪ್ನುಯ. ತೀರ್ಥ ತೊಗೊಂಡ್ರು ಕೂಡ ಏನಾಯ್ತು ಅವರಿಗೀಗ? ದ್ವಾದಶಿ ಪಾಲನೆ ಮಾಡೋ ಫಲ ಬರುತ್ತಾ, ಆದ್ದರಿಂದ ಯೋಚನೆ ಮಾಡಬೇಡಿ. ತರ್ಪಣಂ ಶ್ರಾದ್ದ ಹೋಮಾದಿ ತದಾ ಕುರ್ವೀತ. ದ್ವಾದಶಿ ಫಲ ಅಸಿತ ಅನಸಿತ ಆಪೋ ವ್ರತಪೂರ್ತೈ ಬುಧೈ ಸ್ಮೃತಾ. ಅದು ನಿಮಗೆ ಸಿಗಲಿಲ್ಲ ಯಾವುದೋ ಕಾರಣಕ್ಕೆ, ನೀರು ಕುಡೀರಿ ಅಷ್ಟೇ. ಹರಿವಾಸರೇ ಕರ್ಮಕಾಲ ಪಾರಾಹೇ. ಇನ್ನು ಹರಿವಾಸರ ಬಂತು, ಅವಾಗೇನು ಮಾಡಬೇಕು? ಸಾಧನೆ ಆಯಿತು, ಹರಿವಾಸರ ಬಂತು. ಪ್ರಾತಃ ಕಾಲೇ ತು ದ್ವಾದಶ್ಯಾಂ ಯದಾ ಸ್ಯಾದ್ ಹರಿವಾಸರ ತದಾ ಕುರ್ವೀತ ಹೋಮಾದಿ ವ್ಯತೀತೆ ಹರಿವಾಸರೇ. ನೋಡಿ, ಇಂಪಾರ್ಟೆಂಟ್. ಹರಿವಾಸರ 7:30 ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಸೂರ್ಯೋದಯ 6ಕ್ಕೆ ಇದೆ, ಹರಿವಾಸರ 7:30 ಇದೆ, ಹರಿವಾಸರ 9:30 ಇದೆ. ಏನು ಮಾಡ್ತೀರಿ ಹೇಳ್ತಾರೆ? ಪ್ರಾತಃ ಕಾಲೇ ತು ದ್ವಾದಶ್ಯಾಂ ಯದಾ ಸ್ಯಾದ್ ಹರಿವಾಸರ ತದಾ ಕುರ್ವೀತ ಹೋಮಾದಿ ವ್ಯತೀತೆ ಹರಿವಾಸರೇ. ಆಗ ವಿಶೇಷ ಹೋಮ ಪವಮಾನ ಅಂತಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು, 4 ತಾಸು ಬೇಕು ಅದಕ್ಕೆ, ಗೊತ್ತಾಯ್ತು? ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಆದರೆ ಯಾವ ಹೋಮಗಳು, ವೈಶ್ಯವಾದಿ ಹೋಮಗಳನ್ನು ಏನು ಮಾಡಬೇಕು? ಹರಿವಾಸರ ಆದಮೇಲೆ ಮಾಡಬೇಕೇ ಹೊರತು ಮೊದಲು ಮಾಡಾಗಿಲ್ಲ, ಗೊತ್ತಾಯ್ತಾ? ನಾವು ಕ್ಲಿಯರ್ ಹೇಳ್ತೇವೆ. ವ್ಯತೀತೆ ಹರಿವಾಸರೆ ತರ್ಪಣಂ ಶ್ರಾದ್ದ ಹೋಮಾದಿ ನಿತ್ಯಂ ನೈಮಿತ್ತಿಕಂ ತಥಾ ಕುರುವೀತ ಜಲಪಾನಾದಿ ವ್ಯತೀತೆ ಹರಿವಾಸರೆ. ತರ್ಪಣ ಬ್ರಹ್ಮಯಜ್ಞ ಮಾಡೋಕ್ಕೆ ಬರೋದಿಲ್ಲ, ಶ್ರಾದ್ದ ಮಾಡೋದಕ್ಕೆ ಬರೋದಿಲ್ಲ, ನಿತ್ಯದ ಹೋಮ ಮಾಡೋಕ್ಕೆ ಬರೋದಿಲ್ಲ, ಹರಿವಾಸರ ಆದಮೇಲೆ ಮಾಡಬೇಕು. ಸೊ 9:30 ಅಂತ ಹೇಳಿದರೆ 9:30 ಊಟಕ್ಕೆ ಕೊಡೋದಲ್ಲ, ಮತ್ತೆ 9:30 ಇವೆಲ್ಲ ಅಡುಗೆ ಮಾಡಿರ್ಬೋದು. ಕೆಲವರು ಅಡುಗೆನೂ ಆಮೇಲೆ ಮಾಡ್ತಾರೆ, ಅದು ತಪ್ಪು. ಅಡುಗೆ ಗ್ರಹಣ ಅಲ್ಲ ಅದು. ಗ್ರಹಣ ಕಾಲಕ್ಕಾದರೆ ಗ್ರಹಣ ಬಿಟ್ಟ ಮೇಲೆ ಮತ್ತೆ ಸ್ನಾನ, ಅಡುಗೆ. ಇದು ಹಾಗಲ್ಲ, ಅದೆಲ್ಲ ಇರ್ಬೋದು. ನೈವೇದ್ಯ ಮಾಡ್ಬೇಕಾದ್ರೆ ಮಾತ್ರ ಏನಾಗಬೇಕು? ಸೂರ್ಯ ಹರಿವಾಸರ ಮುಗಿದಿರ್ಬೇಕು, ಅದು ಇಂಪಾರ್ಟೆಂಟ್. ನಿರ್ಮಾಲ್ಯ ತೀರ್ಥ ಒಂದೇ ಸರ್ತಿ, ಅದು ಅಂಥ ಹೊತ್ತಿನಲ್ಲಿ. ಕುರ್ವೀತ ಎಲ್ಲ ಮುಗಿದ್ಮೇಲೆ 3 ಸರ್ತಿ ತೊಗೊಂಡ್ರೂ ಆಯಿತು. ಮೊದಲು ತೊಗೊಳ್ಳಬೇಕಾಗಿಲ್ಲ. ಮತ್ತು ಪ್ರಸಂಗ ಬಂದರೆ ಎಲ್ಲ ಕಾಯ್ಬೋದು, ಅದು ತಪ್ಪೇನಲ್ಲ. ಕಾದರೂ ಕೂಡ ಏನು ದೋಷ ಇಲ್ಲ, ಅದು ಅನಿವಾರ್ಯ. ಅದು ಹೌದೌದು. ನೈವೇದ್ಯ ಅಲ್ಲದೆ ಮುಂದಿನ ದಿವಸ ಮೊದಲು ದೇವರೇ ನೈವೇದ್ಯ. ಹೌದೌದು, ಅಡುಗೆ ಮಾಡ್ಕೊಂಡು ದೇವ್ರಿಗೆ ದೋಷ ಇಲ್ಲದೆ ಹೋದರೂ ಕೂಡ ಮುಂದೆ ಲಿಂಕ್ ಇದೆ ಎಲ್ಲದಕ್ಕೂ, ಆದ್ದರಿಂದ ಆಮೇಲೆ ಮಾಡೋದು. ಮೊದಲು ದೇವ್ರಿಗೊಂದೇ ಮೊದಲು ಮಾಡಿದರೆ ತಪ್ಪಲ್ಲ, ಅದು ಆಮೇಲೆ ಮಾಡೋದು ಉತ್ತಮ ಪಕ್ಷ. ವ್ಯತೀತೆ ಹರಿವಾಸರೇ. ಅಲ್ಲಿಗೆ ಆ ಭಾಗ ಮುಗಿದಿದೆ. ನಾಳೆ ದಿವಸ ಮುಂದೆ ಹೇಳ್ತಾರೆ ನೋಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ ಆನಂದತೀರ್ಥವರ